ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಚಾನಲ್ ಸನ್ಶೈನ್ ನಲ್ಲಿ ನಿಮ್ಗೆ ಸ್ವಾಗತ. ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಹರಾರು ಕಥೆಗಳು ಮತ್ತು ಭಯಾನಕವಾದ ಭೂತ ಪ್ರೇತ ಮಾಟ ಮಂತ್ರ ಆದಿ ಕಥೆಗಳು ಕೇಳಲು ಸಿಗುತ್ತವೆ. ಫ್ರೆಂಡ್ಸ್, ಈ ಕಥೆಗಳನ್ನು ಪೂರ್ತಿಯಾಗಿ ಕೇಳಿ. ಈ ಕಥೆಗಳು ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಈಗ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಕಥೆ ಭಾರತದಾಗಿದೆ. ಭಾರತದ ಬೆಂಗಳೂರಿನಲ್ಲಿ ಕೆಲಸ ಮಾಡುವ ಒಂದು ಹುಡುಗ. ಆತ ಒಂದು ಕಂಪನಿಯಲ್ಲಿ ಚೆನ್ನಾಗಿ ಪೋಸ್ಟ್ ನಲ್ಲಿ ಇದ್ದನು, ಕೆಲಸ ಮಾಡ್ತಿದ್ದನು. ಆದ್ರೆ ಪೇರೆಂಟ್ಸ್ ಇದ್ರಲ್ಲ, ಅಂದ್ರೆ ಅವರ ತಾತ ಅಜ್ಜಾಜಿ ಹಂಗಿದ್ರಲ್ಲ, ಅವರು ಒಂದು ಹಳ್ಳಿಯಲ್ಲಿ ಇರ್ತಿದ್ರು. ಅಲ್ಲಿ ಹಳ್ಳಿ ಕಡೆ ಹೋಗೋಣ ಅಂತ ಇವನು ಯಾವಾಗ ರಜೆ ಇಡ್ತಿತ್ತೋ ಆವಾಗ ಅವ್ರ ಜೊತೆಗೆ ಹೋಗಿ ಸ್ವಲ್ಪ ದಿವಸ ಇದ್ದು ಬರ್ತಿದ್ದ. ಈ ಸರ್ತಿ ಬಹಳ ದಿವಸ ಆಗಿತ್ತು, ಅವನು ಹೋಗಿಲ್ಲ, ಊರಿಗೆ ಹೋಗಿಲ್ಲ. ಅವ್ರ ಅಜ್ಜ ತಾತ ಅಜ್ಜಿ ಹತ್ರ ಹೋಗಿಲ್ಲ, ಮಾತಾಡಕ್ ಹೋಗಿಲ್ಲ. ಅಂದ್ರೆ ಬಹಳ ದಿವಸ ಆಗಿತ್ತು. ಯಾಕಂದ್ರೆ ಇವನು ಕೆಲ್ಸದಲ್ಲಿ ತುಂಬಾ ಬ್ಯುಸಿ ಆಗಿ ಇರ್ತಿದ್ದ. ಈ ಸರ್ತಿ ಹೋಗೋಣ, ಒಂದು 10 ದಿವಸ ಹಂಗಾದ್ರೂ ಇದ್ದು ಬರೋಣ ಅಂತ ಇವನು ಪ್ಲಾನ್ ಮಾಡ್ಕೊಂತಿದ್ದ. ಯಾವಾಗ ರಜೆ ಬರ್ತಾವ ಅವಾಗ ಹೋಗೋಣ ಅಂತ. ಆಗ ಇವನ್ಗೆ ಸ್ವಲ್ಪ ದಿವಸ ರಜೆ ಇದ್ದು ಇವನ್ ರಜೆ ಹಾಕಿದ್ದನು. ರಜೆ ಹಾಕಿ ಜಲ್ದಿ ಹೋಗ್ಬಿಡೋಣ ಅಂತ. ರೂಟ್ ಸ್ವಲ್ಪ ದೂರನೇ ಇತ್ತು ಇವರು ಹಳ್ಳಿ. ಹೋಗೋಣ ಅಂತ ಇವನು ಕಾರ್ ತಗೊಂಡು, ಇದು ಕತೆ ಒಂದು 30-35 ವರ್ಷ ಹಿಂದಿಂದು ಫ್ರೆಂಡ್ಸ್ ಇದು ಕತೆ ಇರೋದು. ಇವನು ತನ್ನ ಕಾರ್ನಲ್ಲಿ ಜಲ್ದಿ ಹಗ್ಲಲ್ಲಿ ಹೋಗ್ಬಿಡೋಣ ಅಂತ ಇವನು ಒಂದು ಮಧ್ಯಾಹ್ನ ಟೈಮ್ ಆಗ್ತಿತ್ತು. ಆವಾಗಿಂದ ಇವನು ಡ್ರೈವ್ ಮಾಡೋದು ಜರ್ನಿ ಸ್ಟಾರ್ಟ್ ಮಾಡ್ದ. ಇವನ್ಗೆ ಒಂದು 2-3 ಗಂಟೆ ಹೋಗಿದ್ದಾನ ಇಲ್ವೋ, ಅಷ್ಟರಲ್ಲಿ ಇವನ್ ಕಾರಿಂದು ಟೈರು ಫ್ಲಾಟ್ ಆಗ್ಬಿಡ್ತು. ಅದು ರಿಪೇರಿ ಮಾಡಿಸ್ಬೇಕಂದ್ರೆ ಅಲ್ಲೇ ಒಂದು 2-3 ಗಂಟೆ ಟೈಮ್ ವೇಸ್ಟ್ ಆಯ್ತು ಇವಂದು. ಮತ್ತೆ ಇವನು ಡ್ರೈವ್ ಮಾಡ್ಕೊಂತ ತನ್ನ ಊರ್ ಕಡೆಗೆ, ಹಳ್ಳಿ ಕಡೆಗೆ ಹೋಗ್ತಾ ಇತ್ತ. ತುಂಬಾ ದೂರ ಇತ್ತು. ಅಲ್ಲಿ ಇವನ್ ರೂಟ್ ಪ್ಲಾನ್ ಮಾಡ್ಕೊಂತಿತ್ತ. ಏನ್ ಮಾಡ್ಬೇಕು, ತುಂಬಾ ಲೇಟ್ ಆಗ್ಬಿಡ್ತಲ್ಲ. ಅವಾಗ್ಲೇ ರಾತ್ರಿಗೆ ಇವನು ಬೇರೆ ರೂಟು ಚೂಸ್ ಮಾಡ್ಕೊಂಡ. ಯಾಕಂದ್ರೆ 2-3 ಗಂಟೆ ವೇಸ್ಟ್ ಆಯ್ತಲ್ಲ ಟೈಮು. ಶಾರ್ಟ್ ಕಟ್ ಹೋಗೋಣ ಅಂತ ಇವನು ತನ್ನ ರೂಟ್ ಚೇಂಜ್ ಮಾಡ್ಕೊಂಡು ಬೇರೆ ಸೈಡ್ ಇಂದ ಹೋಗೋಣ ಅಂತ ಅಡ್ಡ ರಸ್ತೆಯಲ್ಲಿ ಇವನು ಡ್ರೈವ್ ಮಾಡ್ಕೊಂತ ಅವಾಗ್ಲೇ ರಾತ್ರಿ 11:30 ಹಂಗಾಗಿತ್ತು. ಇವನು ಹೋಗ್ತಾ ಇದ್ದ. ಹಂಗೆ ಡ್ರೈವ್ 5-6 ಗಂಟೆಯಿಂದ ಇವನ್ ಕಂಟಿನ್ಯೂಸ್ಲಿ ಆಗಿ ಡ್ರೈವ್ ಮಾಡ್ತಾನೆ ಇದ್ದ. ಇವನ್ಗೂ ಬೇಜಾರಾಗ್ಬಿಟ್ಟಿತ್ತು ಅವಾಗ್ಲಿಂದ. ಅಂದ್ರೆ ಅವಾಗ ಕಾರ್ನಲ್ಲಿ ಒಂದು ಮ್ಯೂಸಿಕ್ ಸಿಸ್ಟಮ್ ಅಷ್ಟೇ ಇತ್ತು, ಅದೇ ಆನ್ ಮಾಡ್ಕೊಂಡು ಇವನು ಮ್ಯೂಸಿಕ್ ಕೇಳ್ತಾ ಹಂಗೆ ಡ್ರೈವ್ ಮಾಡ್ತಾ ಇದ್ದ. ಇವನ್ಗೂ ಬೋರ್ ಆಗ್ಬಿಟ್ಟಿತ್ತು ಅವಾಗವ್ರಿಗೆ. ಹಂಗೆ ಹೋಗ್ತಾ ಇದ್ದ. ಅಂದ್ರೆ ಅಲ್ಲಿ ಯಾವ್ದಿದ್ದಲ್ಲ, ಸಣ್ಣ ಹಿಲ್ಸ್ ಇದ್ವು. ಅಲ್ಲಿ 2-3 ಅಲ್ಲಿ ನೋಡಿದ್ರೆ 2-3 ಮನೆ ಲೈಟ್ಸ್ ಅಷ್ಟೇ ಕಾಣ್ತಿತ್ತು ದೂರದಿಂದ ನೋಡಿದ್ರೆ. ಅಲ್ಲಿ ಒಂದು ಸಣ್ಣ ಹುಡುಗಿ, ಒಂದು ಸಲ್ವಾರ್ ಕಮೀಸ್ ಹಾಕಿದ್ದ ಒಂದು ಹುಡುಗಿ ನಿಂತು ಹಿಂಗ್ ಕೈ ತೋರ್ಸಿದ್ಲು, ಲಿಫ್ಟ್ ಕೊಡು ಅಂತ ಸಿಗ್ನಲ್ ಮಾಡ್ತಿದ್ಲು. ಅದೇ ನೋಡಿ ಇವನು ಆಕಿನ್ ಮುಂದೆ ಹೋಗಿ ನಿಂದಿಸ್ದ. ನೋಡಿದ್ರೆ ಒಂದು 14-15 ವರ್ಷದ ಹುಡುಗಿ, ಸಲ್ವಾರ್ ಕಮೀಸ್ ಹಾಕಿದ್ಲು. ಅವಳ ಮುಖ ನೋಡಿದ್ರೆ ತುಂಬಾ ಇನ್ನೋಸೆಂಟ್ ಸಣ್ಣ ಹುಡುಗಿ. ಅದು ದುಪ್ಪಟ ಹಿಂಗ್ ತಲೆ ಮೇಲೆ ಹೊತ್ಕೊಂತಿದ್ಲು. ಹಿಂಗೆ ಡೋರ್ಗೆ, ಕಾರ್ ವಿಂಡೋಗೆ ಬಂದು ಹಿಂಗ್ ಹೊಡೆದ್ಲು, ನಾಕ್ ಮಾಡಿದ್ಲು. ಇವನು ಇದು ವಿಂಡೋ ಓಪನ್ ಮಾಡ್ದ. ಕೇಳಿದ, ಏನಮ್ಮ ಏನ್ ಬೇಕು ಅಂತ ಕೇಳಿದ್ಲೆ. ಆಕಿ, ನನ್ಗೆ ಇಲ್ಲಿ ಮುಂದಿನ ಹಳ್ಳಿ ನಮ್ಮ ಊರಿದೆ, ನನ್ಗೆ ಎಲ್ಲಿವರೆಗೆ ಬಿಡ್ತೀಯಾ ಅಂತ ಕೇಳಿದ್ಲು. ಅದಕ್ಕೆ ಏನು, ಸಣ್ಣ ಹುಡುಗಿ ಅಲ್ಲ, ಏನು ಮೊದ್ಲು, ಈಗ ಅಂದ್ರೆ ಸ್ವಲ್ಪ ಹೆದರ್ತಾರ, ಆಗಿನ ಕಾಲದಲ್ಲಿ ಅಷ್ಟು ಏನ್ ಇದಿಲ್ಲಲ್ಲ. ಯಾಕ ನಿನ್ ಜೊತೆ ಯಾರಿಲ್ವಾ ಇಷ್ಟ ರಾತ್ರಿಯಲ್ಲಿ ಅಂತ ಕೇಳ್ದ. ಯಾರಿಲ್ಲ, ನನ್ಗೆ ಊರ್ಗ್ ಹೋಗ್ಬೇಕಿದೆ, ನನ್ಗೆ ಅರ್ಜೆಂಟ್ ಇದೆ ಅಂತ ಹೇಳಿದ್ಲು. ಅದಕ್ಕೆ ಪಾಪ ಸಣ್ಣ ಹುಡುಗಿ ಅಲ್ಲ, ನನ್ಗೂ ಮಾತಾಡಕ ಸ್ವಲ್ಪ ಇರ್ತಾರೆ ಯಾರಾದ್ರು ಅಂತೇಳಿ ಬಾ ಅಂತ ಕುಂದ್ರಸ್ಕೊಂಡ. ಅವಳು ನಾಲ್ಕು ಬಂದು ಕುಂತು ಈತ ಡ್ರೈವ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಕೇಳ್ದ, ನೀನು ಇಷ್ಟು ರಾತ್ರಿಗೆ ಒಬ್ಬಕ್ಕೆ ಬಂದೇಳ, ಯಾಕೆ, ಯಾರಿಲ್ಲ ಮನೆಯಲ್ಲಿ ಅಂತ ಕೇಳಿದ. ಆ ಹುಡುಗಿ ಹೇಳಿದ್ಲು, ಇಲ್ಲ ನಮ್ ಚಿಕ್ಕಪ್ಪ ಇದ್ದಾರೆ, ಅವರೇ ನನ್ಗೆ ಬಿಡ್ತಿದ್ರು. ಆದ್ರೆ ಅವ್ರಿಗೆ ತುಂಬಾ ಜ್ವರ ಸ್ಟಾರ್ಟ್ ಆಯ್ತು ಸಡನ್ ನಲ್ಲಿ, ಅದಕ್ಕೆ ನಾನೇ ಹೋಗ್ತಿದ್ದೀನಿ ಅಂತ ಹೇಳಿದ್ಲು. ನಿನ್ನ ಮರುದಿವಸ ಆದ್ರೂ ಬೆಳಗ್ಗಾದ್ರೂ ಹೋಗ್ಬೇಕಿತ್ತಲ್ಲ ಅಂತ ಈತ ಕೇಳ್ದ. ಅದಕ್ಕೆ ಹುಡುಗಿ, ಇಲ್ಲ ನಾಳೆ ನನ್ಗೆ ಎಕ್ಸಾಮ್ ಇದಾವ, ಮತ್ತೆ ನಾನು ಓದೋದು ಡಿಸ್ಟರ್ಬ್ ಆಗ್ಬಿಡ್ತೈತೆ, ನಾನು ಎಕ್ಸಾಮ್ ಅಟೆಂಡ್ ಮಾಡ್ಬೇಕು, ಅದಕ್ಕೆ ನನ್ನ ಬಸ್ ಕೂಡ ಮಿಸ್ ಆಯ್ತು, ನಾನು ಯಾವ್ದಾರಾದ್ರೂ ಲಿಫ್ಟ್ ಸಿಕ್ಕರೆ ಸಾಕು ಅಂತ ಇಲ್ಲೇ ಕಾಯ್ತಿದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ ಅಂತ ಹುಡುಗಿ ಹೇಳಿದ್ಲು.
ಅದಕ್ಕಿಂತ ಹೌದಾ, ಮತ್ತೆ ಎಷ್ಟಾದ್ರೂ ಯಾರನ್ನ ಇದ್ರೆ ಚೆನ್ನಾಗಿತ್ತು ನಿನ್ ಜೊತೆ, ಹಿಂಗೆ ಹುಡುಗಿ ಅಲ್ಲ ನೀನು ಸಣ್ಣವಳಿನ, ಇಷ್ಟು ರಾತ್ರಿಯಲ್ಲಿ ಒಬ್ಬಕ್ಕೆ ಹೋಗ್ತಿದ್ದೀಯ ಅಂತ ಈತ ಹೇಳ್ದ. ಇದ್ರ ಆ ಹುಡುಗಿನ ಹಾಕಂತ, ಇಲ್ಲ ಇಲ್ಲ ಏನ್ ಹೆದರಿಕೆ ಇಲ್ಲ, ನಮ್ಮ ಮನೆಯಲ್ಲಿ ಕೂಡ ಯಾರಿಲ್ಲ, ನಮ್ ದೊಡ್ಡಪ್ಪ ಒಬ್ರೇ, ನಮ್ ಚಿಕ್ಕಪ್ಪ ಒಬ್ರೇ ಇರೋದು ಈ ಮನೆಯಲ್ಲಿ, ಇಲ್ಲಿದ್ರೆ ಅವ್ರು ಬರ್ತಿದ್ರು ಅಂತ ಹೇಳಿಲ್ಲ. ಆತ ಆಯ್ತು ಬಿಡು ಹುಡುಗಿ ಅಲ್ಲ ಅಂತ ಸುಮ್ನೆ ಮಾತಾಡ್ಕಂತ ಇಬ್ರು ಆಕಿ ಒಂದು ಹಿಲ್ ಬಂತು ಅಲ್ಲಿ ಮುಂದೆ, ಅಲ್ಲಿ ಯಾರಿದ್ದಿಲ್ಲ, ಮನೆ ಕೂಡ ಕಾಣ್ತಾ ಇದ್ದಿಲ್ಲ. ಅವಳು ಇಲ್ಲೇ ನಿಂದಿರ್ಸು ಸಾಕು ಅಂತ ಹೇಳಿದ್ಲು. ಆ ಹಳ್ಳಿ ಏನೋ ಬಂದು ಅಂದ್ರೆ ಸ್ವಲ್ಪ ಫಾರೆಸ್ಟ್ ಟೈಪ್ ಇತ್ತಲ್ಲ, ಅಲ್ಲಿ ನಿಂದಿರ್ಸಿದ್ಲು ಹತ್ಲಲ್ಲಿ ರಾತ್ರಿ. ಈತ ಹೇಳ್ದ, ಇಲ್ಲಿ ಯಾಕೆ ನಿನ್ ಮನೆ ಹತ್ರ ಎಲ್ಲೈತಿ ಮನೆ ಅಂತ ಕೇಳ್ದ. ಅಂದ್ರೆ ಈ ಹಿಲ್ ಐತಲ್ಲ ಅಂದ್ರೆ ಗುಡ್ಡ ಐತಲ್ಲ, ಅದ್ರ ಹಿಂದೆನೆ ನನ್ ಮನೆ ಐತೆ ಅಂತ ಹೇಳಿದ್ಲು. ಅದಕ್ಕಿಂತ ಒಬ್ಬಕ್ಕೆ ಹೋಗ್ತೀಯಾ ಇಷ್ಟು ರಾತ್ರಿಯಲ್ಲಿ ಕತ್ಲಲ್ಲಿ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ನಾನು ಹೋಗ್ತೀನಿ ಅಂತ ಆ ಹುಡುಗಿ ಹೇಳಿದ್ಲು. ಆ ಹುಡುಗಿ ತನ್ನ ಹೆಸರು ರಮಾ ಅಂತ ಹೇಳಿದ್ಲು. ನೀನು ಹೋಗ್ತೀಯ ರಮಾ ಅಷ್ಟ ಅಂತ ಹೇಳಿದ್ರೆ, ಆ ಹುಡುಗಿ ಇಲ್ಲ ನಾನು ಹೋಗ್ತೀನಿ ನೀವು ಹೋಗ್ರಿ ಅಂತ ಹೇಳಿದ್ಲು. ಆತ ಮತ್ತೆ ಹೇಳ್ದ, ನಾನು ಬರಲ್ಲ ನಿನ್ನ ಜೊತೆ, ಹಂಗೆ ನಡ್ಕೊಂತ ಬರ್ತೀನಿ, ನಿನ್ ಮನೆ ಹತ್ರ ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ದ. ಅದಕ್ಕೆ ಆ ಹುಡುಗಿ ಸಿಟ್ಟಾಗಿ ತಿರುಗಿ, ನೀನು ಇಲ್ಲಿವರೆಗೂ ಬಿಟ್ಟಿದ್ದು ಸಾಕು ನನಗೆ, ನಾನು ಹೋಗ್ತೀನಿ, ನೀನಷ್ಟಿಗೆ ನೀನು ಹೋಗು ಅಂತ ಹೇಳಿದ್ಲು. ಇವನ್ಗೆ ಆಶ್ಚರ್ಯ ಆಯ್ತು, ಏನಪ್ಪ ಹಿಂಗ್ ಟೋನ್ ಚೇಂಜ್ ಮಾಡಿದ್ಲು, ಇಷ್ಟು ಸಿಟ್ಟಿಂದ ಹೇಳಾಕತ್ತಾಳ ಅಂತ ಹೇಳಿ. ಮತ್ತೆ ಏನು ಹೋಗ್ಲಿ ಬಿಡು, ಇಲ್ಲೇ ಇರೋಳು ಹುಡುಗಿ, ಎಷ್ಟು ಸರ್ತಿ ಹೋಗೋದು ಬರೋದು ಮಾಡಿರ್ತಾಳ, ಹೋಗ್ತಾಳ ಅಂತ ಇವನ್ ಸುಮ್ನೆ ಅದ. ಮತ್ತೆ ನಿನ್ಗೆ ಸಿಗ್ತೀನಿ ಟೈಮ್ ಬಂದ್ಮೇಲೆ ಅಂತ ಹೇಳಿ ಆ ಹುಡುಗಿ ಹೋಗ್ಬಿಟ್ಲು. ಇವನ್ ಆ ಹುಡುಗಿ ಹೋಗೋವರೆಗೂ ನೋಡ್ದ ಅಲ್ಲೇ ನಿಂತು. ಆ ಹುಡುಗಿಯ ಗುಡ್ಡದಿಂದ ಹಿಂಗ್ ಹೋದ್ಲು. ಈತ ಹೋಗ್ಲಿ ಬಿಡು ಪಾಪ ಹುಡುಗಿ ಅಂತ ಮತ್ತೆ ತನ್ನ ಕಾರಲ್ಲಿ ಕುಂತು ಸೀದಾ ಮತ್ತೆ 2 ಗಂಟೆ 3 ಗಂಟೆ ಆಯ್ತು ಇವನು ಡ್ರೈವ್ ಮಾಡ್ಕೊಂತ ರಾತ್ರಿಗೆ ಮನೆಗೆ ಬರೋರಿಗೆ. ಇವ್ರ ತಾತ ಅವ್ರ ಅಜ್ಜಿ ಬಂದು ಡೋರ್ ತೆಗೆದ್ರು, ಮನೆಗೆ ಹೋದ. ಇವನು ಯಾಕೋ ಇಷ್ಟು ಲೇಟ್ ಆಯ್ತು ಅಂತ ಕೇಳಿದ್ರು. ಅದಕ್ಕೆ ಇವನು ಇಲ್ಲ ನಂದು ಟೈರ್ ಕಾರಿಂದು ಫ್ಲಾಟ್ ಆಗಿತ್ತು, ಅದು ರಿಪೇರಿ ಮಾಡ್ಸ್ಕೊಂಡ್ ಬರೋರ್ಗೆ 3-4 ಗಂಟೆ ಟೈಮ್ ವೇಸ್ಟ್ ಆಗ್ಬಿಡ್ತು ಅಂತ ಹೇಳಿದ್. ಅಷ್ಟು ರಾತ್ರಿಯಲ್ಲಿ ಯಾಕೆ ಬರಕ್ ಹೋದೆ ತೈತ ಹೇಳ್ದೆ, ಬೇರೆ ರೂಟಿಂದ ಬಂದೆ ನಾನು, ಇಲ್ಲಿದ್ರೆ ಇನ್ನೂ ಲೇಟ್ ಆಗಿತ್ತು ಅಂತ ಹೇಳಿದ. ಅದಕ್ಕೆ ಅವ್ರ ತಾತ ಯಾಕೋ ರೂಟ್ನಿಂದ ಯಾಕೆ ಬರಕ್ ಹೋದೆ, ಅದು ಚೆನ್ನಾಗಿಲ್ಲ ರೂಟು ಅಂತ ಇವ್ರ ತಾತ ಹೇಳ್ದ. ಬರೋದ್ ಮನೆಗೆ ಹೋದಿ ಎಲ್ಲ ಹೇಳ್ದ, ಹಿಂಗ ನಂದು ರೂಟ್ ಚೇಂಜ್ ಆಗಿತ್ತು, ಬೇರೆ ರೂಟಿಂದ ಬಂದಿದ್ದೀನಿ ಅಂತ ಹೇಳ್ದ. ಅದಕ್ಕೆ ಇವ್ರ ತಾತ ಅವ್ರ ಅಜ್ಜಿ, ಯಾಕೋ ಆ ರೂಟ್ ಚೆನ್ನಾಗಿಲ್ಲ, ಅಲ್ಲಿಂದ ಬರಕ್ ಹೋಗ್ಬೇಡ, ಆ ರೂಟು ಚೆನ್ನಾಗಿಲ್ಲ ಅಂತ ಬಹಳ ಮಂದಿ ಹೇಳ್ತಾರೆ, ಅಲ್ಲಿ ಏನೋ ಭೂತಗೀತ ಇದಾವಂತೆ ಆ ರೂಟ್ನಲ್ಲಿ, ಇನ್ನೊಂದ್ಸರ್ತಿ ಆ ರೂಟ್ನಿಂದ ನೀನ್ ಬರಬೇಡ ಅಂತ ಹೇಳಿದ್ರು. ಇವನು ಈಗಿನ ಕಾಲದಲ್ಲಿ ಏನ ಅಂತೆಲ್ಲ ಮಾತುಗಳು ನಂಬ್ತೀರಿ ನೀವು, ಯಾವ್ದಿರಲ್ಲ, ನಾನು ಬಂದಿನಲ್ಲ ಏನಾಗಿತ್ತು ನನಗೆ ಅಂತ ಇವನು ಹೇಳ್ದ. ಅವ್ರು ಎಷ್ಟನ ಇರಲಿ, ನೀನು ಏನನ ಇರಲಿ, ನೀನು ಆ ರೂಟಿಂದ ಇನ್ನೊಂದ್ಸರ್ತಿ ಬರಬೇಡ ಅಂತ ಅವ್ರ ಮನೆಯಲ್ಲಿ ಹೇಳಿದ್ರು. ಅದಕ್ಕೆ ಇವನು ಆಯ್ತು ಅಂದ. ಮತ್ತೆ ನೆಕ್ಸ್ಟ್ ಡೇ ಫ್ರೆಂಡ್ಸ್ಗಳ ಅಲ್ಲೇ ಲೋಕಲ್ ಫ್ರೆಂಡ್ಸ್ ಇದ್ರು ಕೆಲವರು, ಅವ್ರ ಜೊತೆ ಎಲ್ಲ ಸುತ್ತಾಡ್ಕೊಂತ 2-3 ದಿವಸ ಆಯ್ತು. ಮತ್ತೆ ಇವನ್ ಪ್ಲಾನ್ ಮಾಡಿದ್ದ ಅಲ್ಲಿ ಬೇರೆ ಕಡೆ ಕೂಡ, ಬೇರೆ ಹಳ್ಳಿ ಕೂಡ ಹೋಗೋಣ, ಅಲ್ಲಿ ಏನೋ ಪಾಂಡ್ ಐತೆ ಅದೆಲ್ಲ ನೋಡ್ಕೊಂಡ್ ಬರೋಣ ಅಂತ ಇವನ್ ಫ್ರೆಂಡ್ಸ್ ಜೊತೆ ಅದೇ ಆ ಹುಡುಗಿಗೆ ಬಿಟ್ಟಿದ್ದಲ್ಲ ಮೊನ್ನೆ 3 ದಿವಸ ಹಿಂದೆ, ಅವನು ಆ ಸೈಡೇ ಬಂದು ಫ್ರೆಂಡ್ ಜೊತೆಲಿ ರಿಲ್ಯಾಕ್ಸ್ ಮಾಡ್ಕೊಂತ ಎಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂತ ಬಂದು ಅಲ್ಲೇ ಇವ್ರ ಫ್ರೆಂಡ್ಸ್ ಎಲ್ಲ ಜೊತೆ ಕುಂತಿದ್ದ. ಅದೇ ಗುಡ್ಡದ ಹತ್ರ ಹುಡುಗಿಗೆ ಬಿಟ್ಟಿದ್ದಲ್ಲ ಅದೇ ಹಿಲ್ದಿತ್ತು. ಅದ್ರ ಹಿಂದೆಯಿಂದ ಒಬ್ಬತ ಬರ್ತಿದ್ದ. ಅದನ್ನು ಇವನು ಭಾರದ್ವಾಜ್ ನೋಡ್ದ ದೂರಿಂದ. ನೋಡಿ ಇವನ್ಗೆ ನೆನಪಾಯ್ತು, 3 ದಿವಸ ಹಿಂದೆ ನಾನು ಆ ಹುಡುಗಿಗೆ ಇಲ್ಲೇ ರಾತ್ರಿಗೆ ಬಿಟ್ಟಿದ್ದು ಅಂತ ಕೇಳೋಣ ಅಂತ ಇವನು ಎದ್ದು ಹೋಗಿ ಆತರ ಜೊತೆ ಮಾತಾಡ್ದ. ಇವನು ಮಾತಾಡಿ, ನಿಮ್ಮ ಮನೆ ಎಲ್ಲೈತೆ ಅಂತ ವ್ಯಕ್ತಿಗೆ ಈತ ಕೇಳ್ದ ಭಾರದ್ವಾಜ್. ಆ ವ್ಯಕ್ತಿ, ನನ್ನ ಮನೆ ಇದ್ರ ಗುಡ್ಡದ ಹಿಂದೆ ಇದೆ ಅಂತ ಹೇಳ್ದ. ಮತ್ತೆ ಇವನು ಇವ್ರ ಮಗಳು ಇರ್ಬೋದಾ, ಯಾರು ಇರ್ಬೋದಾ ಹುಡುಗಿ ಅಂತ ಕೇಳೋಣ ಅಂತ, ನಿಮ್ಮ ಮನೆಗೆ ಯಾರ್ಯಾರಿದ್ದಾರೆ ಅಂತ ಕೇಳಿದ್ರೆ ಆ ವ್ಯಕ್ತಿ ನಾನು ಹೇಳ್ತಿದ್ದಾಳೆ, ನಾನಿಬ್ರು ಮಕ್ಕಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ ಅಂತ ಹೇಳ್ದ. ಅದಕ್ಕೆ ಇವನು ಹೆಣ್ಮಕ್ಳು ಅಂತ ಮಗಳು ಇಲ್ವಾ ಅಂತ ಕೇಳ್ದ. ಅದಕ್ಕೆ ವ್ಯಕ್ತಿ ಇಲ್ಲ ಇದ್ಲು, ಇವಾಗಿಲ್ಲ ಸತ್ತೋದ್ಲು ಅಂತ ಹೇಳ್ದ. ಅದಕ್ಕೆ ಅವನು, ಇಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿ ಯಾರಾದ್ರೂ ಮನೆ ಆಯ್ತಾ ಇನ್ನೊಂದು ಅಂತ ಕೇಳ್ದ. ಅದಕ್ಕೆ ಆತ ಇಲ್ಲ ಅಂತ ಹೇಳ್ದ. ಮತ್ತೆ ಭಾರದ್ವಾಜ್ ಕೇಳ್ದ ಆ ಹುಡುಗಿ, ಆ ವ್ಯಕ್ತಿಗೆ ಕೇಳ್ದ, ಅದೇ ರಮಾ ಅಂತ ಇದ್ಲಲ್ಲ ಆ ಹುಡುಗಿ ನಿಮ್ಮ ಮಗಳ ಅಂತ ಕೇಳ್ದ. ಅದಕ್ಕೆ ಆ ವ್ಯಕ್ತಿ, ಇಲ್ಲ ನನ್ನ ಮಗಳು ಮೊದಲು ಇದ್ಲು,
ಇವಾಗಿಲ್ಲ ಅಂತ ಹೇಳ್ದ. ಅರೆ ಆ ಹುಡುಗಿ ನಿಮ್ಮ ಮಗಳೇನಾ ಅಂತ ಹೇಳ್ದೆ. ಇಲ್ಲಪ್ಪ ನೀನು ಎಲ್ಲಿ ನೋಡಿದೆ, ನನ್ನ ಮಕ್ಕಳಿಲ್ಲ, ಹೆಣ್ಮಕ್ಳಿಲ್ಲ, ಇಬ್ಬರು ಗಂಡು ಮಕ್ಕಳು ಇರೋದು ಅಂದರೆ. ಇಲ್ಲ ಮೊನ್ನೆ ಒಂದು ಹುಡುಗಿ ಇಲ್ಲೇ ಇತ್ತು, ರಮ ಅಂತ ಹೇಳಿದ್ಲು, ತಗೊಂಡ್ಬಂದು ನಾನು ಇಲ್ಲೇ ಬಿಟ್ಟಿದ್ದು ಅಂತ ಹೇಳ್ದೆ. ಅದಕ್ಕೆ ಆ ವ್ಯಕ್ತಿ ಏನು ಹೇಳ್ತಿದ್ಯಾ ನೀನು ಅಂತ ಹೇಳ್ದ. ಯಾಕೆ ಅಂದರೆ, ಇಲ್ಲ 10 ವರ್ಷ ಹಿಂದೆ ನನ್ನ ಮಗಳು ಇದ್ಲು ರಮ ಅಂತ, ಈಗಿಲ್ಲ, ಆಕ್ಸಿಡೆಂಟ್ನಲ್ಲಿ ತೀರೋದ್ಲು ಅಂತ ಹೇಳ್ದೆ. ಹೇಳೋದಕ್ಕೆ ತಬಾರದಜು ನಿಮ್ಗೇನೋ ಮಿಸ್ಟೇಕ್ ಆಗಿದೆ, ನಿಮ್ಮ ಮನೆ ಆ ಸೈಡ್ ಈ ಸೈಡ್ ಯಾವುದಾದ್ರೂ ಮನೆ ಇರ್ಬೋದು, ಅಲ್ಲಿ ಇರ್ಬೋದು ಆ ಹುಡುಗಿ, ಆ ಮನೆ ಬೇರೆ ಈ ಹುಡುಗಿ ಇರ್ಬೋದು ಅಂತ ಕೇಳ್ದೆ. ಅದಕ್ಕೆ ಆ ವ್ಯಕ್ತಿ ಇಲ್ಲ, ಅಲ್ಲಿ ಹಿಲ್ ಹಿಂದೆ ಇರೋದು ನನ್ನ ಮನೆ ಅಷ್ಟೇ ಇರೋದು, ಅಲ್ಲಿ ಯಾವ ಮನೆ ಇಲ್ಲ, ಅಕ್ಕಪಕ್ಕದಲ್ಲಿ ಯಾವ ಮನೆ ಇಲ್ಲ, ನನ್ನ ಮನೆ ಒಂದೇ ಇರೋದು, ನನ್ನ ಮಗಳು ಇದ್ಲು ರಮ ಅಂತ. 10 ವರ್ಷದಿಂದ ನನ್ನ ಮಗಳು ಇದ್ಲು ರಮ ಅಂತ, ಅವಳು ತನ್ನ ಚಿಕ್ಕಪ್ಪ ಮನೆಗೆ ಅಲ್ಲೇ ಊರಿಗೆ ಹೋಗಿದ್ಲು. ಅಲ್ಲಿಂದ ಬರುವಾಗ ರಾತ್ರಿಗೆ ಅವನ ತಮ್ಮ ಆರಾಮಿಲ್ಲ ಅಂತ ಅವಳು ಜಲ್ದಿ ಬರ್ಬೇಕಂತ ಯಾರ್ದೋ ಕಾರ್ನಲ್ಲಿ ಹೆಂಗೆ ಡ್ರಾಪ್ ಕೇಳಿದ್ಲು. ಅದಕ್ಕೆ ಲಿಫ್ಟ್ ಕೇಳಿದ್ರೆ ಕೇಳಿ ಕುಂತು ಬರ್ತಿದ್ಲು. ಅಲ್ಲಿ ಆಕ್ಸಿಡೆಂಟ್ ಆಗಿ ಆ ಡ್ರೈವರ್ ಉಳ್ಕೊಂಡ ಆ ಹುಡುಗಿ ಅಲ್ಲೇ ಆನ್ ದಿ ಸ್ಪಾಟ್ ಅಲ್ಲೇ ಡೆತ್ ಆಯ್ತು ಆ ಹುಡುಗಿಂದು ಅಂತ ಅವರಪ್ಪ ಹೇಳ್ದ, ಅಂದರೆ ರಾಮ ಅವರಪ್ಪ ಹೇಳ್ದ. ಅದೇನು ಕೇಳಿ ಇವ್ನಿಗೆ ಶಾಕ್ ಆಯಿತು. ಇಲ್ಲ ಬೇರೆ ಹುಡುಗಿ ಇರ್ಬೋದು ಅಂತ ಹೇಳ್ದ. ಅದಕ್ಕೆ ಆ ವ್ಯಕ್ತಿ ಇಲ್ಲ ಬಾ ನನ್ನ ಜೊತೆ ನನ್ನ ಮನೆಗೆ ಬಾ ಅಂತ ಕರ್ಕೊಂಡು ಹೋದ. ಇವನಿಗೆ ಅದೇ ಮೈಂಡ್ನಲ್ಲಿ ಇತ್ತು ಭಾರತದೇಶ್ಗೆ, ಬೇರೆ ಹುಡುಗಿ ಇರ್ಬೋದು, 3 ದಿವಸ ಹಿಂದೆ ನಾನು ಕ್ಲಿಯರ್ ಆಗಿ ನೋಡಿದ್ದೀನಿ, 10 ವರ್ಷ ಸತ್ತಿದ ಹುಡುಗಿ ನನಗೆ ಹೆಂಗೆ ಕಾಣ್ತಾಳ ಅಂತ ಇವನು ಅನ್ಕೊಂಡು ಬೇರೆ ಹುಡುಗಿ ಇರ್ಬೋದು, ಹೋಗಿ ನೋಡೋಣ ಅಂತ ಅವನ ಜೊತೆ ಹಿಂದೆ ಹೋದ. ಆ ವ್ಯಕ್ತಿ ಜೊತೆ ಹಿಂದೆ ಹೋದ ಇವನು ಭಾರತದಲ್ಲಿ. ಇವನು ಹೋಗಿ ಅವ್ರ ಮನೆಯಲ್ಲಿ ಇವನು ನೋಡ್ಕೊಂತ ದಾರಿಯಲ್ಲಿ ಇನ್ನು ಯಾವ್ದಾರು ಮನೆ ಆಯ್ತಾ ಅಲ್ಲಿ ಅಂತ ನೋಡ್ಕೊಂತ ಹೋದ. ಹೋಗಿ ಇವ್ರ ಮನೆಯಲ್ಲಿ ಆ ವ್ಯಕ್ತಿ ಬಂದಿತ್ತಲ್ಲ ಅವ್ರ ಮನೆಗೆ ಹೋಗಿ ಒಳಗೆ ಕಾಲಿಡ್ತಾನ. ಮುಂದೆ ಗೋಡೆ ಮೇಲೇನೆ ಫೋಟೋ ಹಾಕಿತ್ತು. ಫೋಟೋಗೆ ನೋಡಿದ್ರೆ ಇವನಿಗೆ ಶಾಕ್ ಅಂದರೆ ಶಾಕ್ ಆಯ್ತು. ಯಾಕಂದರೆ ಆ ಹುಡುಗಿ ಫೋಟೋ ಇತ್ತು ಅಲ್ಲೇ, ಅದ್ರ ಮೇಲೆ ಒಂದು ಹೂವಿನ ಹಾರ ಹಾಕಿದ್ರು. ಅದನ್ನ ನೋಡಿ ಇವನಿಗೆ ತಲೆ ಜುಮ್ಮ ಅಂತ ಶಾಕ್ ಹೊಡೆದಂಗಾಯ್ತು. ಏನಪ್ಪ ಹಿಂಗೆ ಮೊನ್ನೆ ಆದರೂ ಈ ಹುಡುಗಿಗೆ ನೋಡೀನಿ, ಆ ಸತ್ತಿದ ಹುಡುಗಿ ನನಗೆ ಯಾಕೆ ಕಾಣ್ತಾಳ ಅಂತ ಇವನು ಅವ್ರ ತಂದೆ ತಾಯಿಗೆ ಎಲ್ಲ ಕೇಳ್ದ. ನಿಮಗೆ ಯಾರಿಗಾದ್ರೂ ಆ ಹುಡುಗಿ ಕಂಡಿದ್ದಲ್ಲ ಮತ್ತೆ ಸತ್ತ ಮೇಲೆ ಅಂತ ಕೇಳ್ದ. ಅದಕ್ಕೆ ಅವ್ರಿಗೆ ಯಾರಿಲ್ಲ, ನಾವು ಅದೇ ಲಾಸ್ಟ್ ನೋಡಿದ್ದ ಆ ಹುಡುಗಿಗೆ, ನಮ್ಮ ಹುಡುಗಿಗೆ 10 ವರ್ಷ ಆಯ್ತು ಆಗ್ಲೇ ಅಂತ ಅವ್ರು ಹೇಳಿ ಅಳತೊಡಗಿದ್ರು. ಇವನಿಗೆ ಯಾಕಪ್ಪ ಇವ್ರ ಮನೆಯವ್ರಿಗೆ ಕಂಡಿಲ್ಲ ಆ ಹುಡುಗಿ, ನನಗೆ ಯಾಕೆ ಕಂಡ್ಲು ಅಂತ ಇವನಿಗೆ ಯೋಚನೆ ಆಯಿತು. ಇವನು ಮತ್ತೆ ತಿರುಗಿ ಇವನಿಗೆ ಗೊತ್ತೆಲ್ಲ ಜುಮ್ ಅನಿಸ್ತು. ಮತ್ತೆ ತಿರುಗಿ ತನ್ನ ಮನೆಗೆ ವಾಪಸ್ ಬಂದ ಫ್ರೆಂಡ್ಸ್ ಜೊತೆಗೆ. ಬಂದು ಇವನ್ ಮೈಂಡ್ನಲ್ಲಿ ಅದೇ ಇತ್ತು, ಅವಳಿಗೆ ಯಾಕೆ ನನಗೆ ಮಾತಾಡ್ಸಿದ್ಲು, ನನಗೆ ಯಾಕೆ ಕಂಡ್ಲು, ಮತ್ತೆ ಒಂದ್ಸರ್ತಿ ಹೋಗಿ ಅವಳ ಜೊತೆ ಮೀಟ್ ಆಗೋಣ, ಮತ್ತೆ ಆ ರೂಟ್ಗೆ ಹೋಗೋಣ, ಊರಿಗೆ ಹೋಗುವಾಗ ಮತ್ತೆ ಆ ರೂಟಿಂದೇ ಹೋಗೋಣ ಅಂತ ಇವನು ಯೋಚನೆ ಮಾಡೋದ್ರೊಳಗೆ ಮೈಂಡ್ನಲ್ಲಿ ಅದೇ ಇತ್ತು. ಆ ಹುಡುಗಿ ನನ್ಗೆ ಯಾಕೆ ಕಂಡಾಳೆ, ಮನೆಯವ್ರಿಗೆ ಕಂಡಿಲ್ಲ, ನನ್ಗಷ್ಟೇ ಯಾಕೆ ಕಂಡಿದ್ದು ಅಂತ ಮತ್ತೆ ಆ ಊರಲ್ಲಿ ಬೇರೆ ಬೇರೆ ಕಡೆಯವ್ರಿಗೆ ಆ ಹುಡುಗಿಗೆ ರಮಾಗ್ ಬಿಟ್ಟಿದ್ದಲ್ಲ ಅಲ್ಲಿ ಎಲ್ಲಾ ಕಡೆ ಕೇಳಿ ನೋಡ್ದ. ಯಾರಿಗಾದ್ರೂ ಇಂಥ ಹುಡುಗಿ ನೋಡಿದ್ದೀರಿ ಅಂದ್ರೆ ಯಾರು ಆ ಹುಡುಗಿ ಬಗ್ಗೆ ಮಾತಾಡಿ ಹೇಳಿಲ್ಲ. ಇಲ್ಲ ನಾವು ನೋಡಿಲ್ಲ ಅಂದ್ರು. ಯಾಕಂದ್ರೆ ಆ ಹುಡುಗಿ 10 ವರ್ಷ ಹಿಂದೆನೆ ಸತ್ತೋಗಿದ್ಲು, ಯಾರು ಗೊತ್ತಿಲ್ಲ ಅಂತ ಹೇಳಿದ್ರು. ಮತ್ತೆ ಬೇರೆ ಯಾವ್ದಾದ್ರೂ ಹುಡುಗಿ ಇರ್ಬೋದಾ ಅಂತ ಎಲ್ಲರೂ ಕೇಳಿದ್ನು, ಯಾರು ಇಲ್ಲ ಅಂದ್ರು. ಇವನ್ಗೆ ಅದೇ ಮೈಂಡಲ್ಲಿ ಇತ್ತು, ಯಾಕೆ ನನ್ಗೆ ಯಾಕೆ ಕಂಡಾಳೆ, ಮತ್ತೆ ನಿನ್ಗೆ ಸಿಗ್ತೀನಿ ಟೈಮ್ ಬಂದಾಗ ಅಂತ ಹೇಳಿದ್ಲು ಅಂತ ಹೇಳಿ ಇವನು ಅದೇ ಯೋಚನೆಯಲ್ಲೇ ಇದ್ದ. ಇವನು ಡಿಸೈಡ್ ಮಾಡ್ಕೊಂಡ, ನಾನು ಮತ್ತೆ ಊರಿಗೆ ಹಿಂತಿರುಗಿ ಹೋಗ್ತೀನಲ್ಲ, ಅವಾಗ ಅದೇ ರೂಟ್ನಲ್ಲಿ ಹೋಗೋಣ, ಮತ್ತೆ ಸಿಗ್ತಾಳೇನೋ ಕೇಳೋಣ ಅಂದರೆ ಇವನಿಗೆ ಮೈಂಡ್ನಲ್ಲಿ ಇತ್ತು, ಆ ಹುಡುಗಿ ನನಗೆ ಏನು ಹಾರ್ಮ್ ಮಾಡಲ್ಲ, ಏನು ನನಗೆ ಕೆಟ್ಟದ್ದು ಮಾಡಲ್ಲ, ಯಾಕಂದರೆ ಮಾಡಬೇಕಾಗಿದ್ರೆ ಆವತ್ತು ರಾತ್ರಿಗೇನೆ ಅವಳಿಗೆ ಚಾನ್ಸ್ ಇತ್ತು, ಮಾಡ್ತಿದ್ಲು ಆ ಹುಡುಗಿ ಅಂತವಳೆಲ್ಲ ಅಂತ ಇವನು ಡಿಸೈಡ್ ಮಾಡ್ಕೊಂಡು ಮತ್ತೆ ಅದೇ ರೂಟ್ನಲ್ಲಿ ಇವನಿಗೆ ರಜೆ ಎಲ್ಲ ಮುಗಿದು ಮತ್ತೆ ತಾತ ಊರಿಂದ ಮತ್ತೆ ತನ್ನ ಊರಿಗೆ ಹೋಗ್ಬೇಕಂತ ಮಾಡ್ಕೊಂಡು ಮತ್ತೆ ಇವನು ಹೋಗುವಾಗ ಅದೇ ರೂಟ್ನಿಂದ ಹೋದ. ಅಲ್ಲಿ ಎಷ್ಟು ಹೊತ್ತು ಕಾರ್ ಕೂಡ ನಿಂದರ್ಸಿ ವೇಟ್ ಮಾಡ್ದ, ಎಲ್ಲ ಕಡೆ ನೋಡ್ದ ಆ ಹುಡುಗಿ ಮತ್ತೆ ಸಿಗ್ತಾಳೇನೋ ಅಂತ. ಎಷ್ಟೊತ್ತು ನೋಡಿದ್ರು ಆ ಹುಡುಗಿ ಸಿಗ್ಲಿಲ್ಲ. ಮತ್ತೆ ಅಲ್ಲೇ ನೋಡ್ಕೊಂತ ಸ್ಲೋ ಆಗಿ ಹೋದ ಕಾರ್ ಹಾಕೊಂಡು. ಅಂದರೆ ಎಲ್ಲಿ ಕಂಡಿಲ್ಲ. ಮತ್ತೆ ಇವನು ಹೋಗ್ಬಿಟ್ಟ. ಅವನು ಊರಿಗೆ ಬಂದ, ಎಲ್ಲ ತನ್ನ ಮತ್ತೆ ಕೆಲಸ ಇತ್ತು, ಅದು ಕೆಲಸ ಮಾಡ್ಕೊಂಡ 2 ದಿವಸ 3 ದಿವಸ 4 ದಿವಸ ಅವನಿಗೆ ನೆನಪಿತ್ತು. ಆಮೇಲೆ ಕೆಲಸದಲ್ಲಿ ಬ್ಯುಸಿ ಆತ, ಮತ್ತೆ ಎಲ್ಲ ಮೈಂಡಲ್ಲಿ ಇದ್ದಿದ್ದೆಲ್ಲ ಹೋಗ್ಬಿಡ್ತು ಇವಂದು ಅದು ಯೋಚನೆ.
ಇವನ್ ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿ ಹಂಗೆ ಹೋಗ್ತಾ 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 ಮತ್ತೆ 3-4 ವರ್ಷ ಹೋಯ್ತು. ಇವನ್ ಮತ್ತೆ ಆ ಕಡೆ ಊರಿಗೆ ಹೋಗಿಲ್ಲ. ಇವನು ಎಲ್ಲ ಮರ್ತು ಹೋದ, ಅದು ಇನ್ಸಿಡೆಂಟ್ ನಡೆದಿದ್ದು ಎಲ್ಲ ಮರ್ತು ಹೋದ. ಒಂದು 3-4 ವರ್ಷ ಆಯ್ತು. ಇವನ್ಗೆ ಮತ್ತೆ ತಲೆಯಲ್ಲಿ ಬಂತು, ನಾನು ತಾತ ಅವ್ರಿಗೆ ಹೋಗಿಲ್ಲ, ಅವ್ರಿಗೆ ಮಾತಾಡಿಸ್ಬೇಕು ಅವ್ನ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಅಂತ ಇವನು ಮತ್ತೆ ನೆನಪು ಮಾಡ್ಕೊಂಡು ಮತ್ತೆ ಒಂದು ವಾರ ರಜೆ ಸಿಕ್ಕರೆ ಚೆನ್ನಾಗಿರ್ತೈತೆ ಮತ್ತೆ ಹೋಗೋಣ ಅಂತ ಇವನು ಅನ್ಕೊಂಡ. ಅವನಿಗೆ ಆಗ ಆಫೀಸ್ನಲ್ಲಿ ಒಂದು ವಾರದ ರಜೆ ಸಿಕ್ತು. ಆಗ್ಲೇ 3-4 ವರ್ಷ ಆಗಿತ್ತು. ಅವನಿಗೆ 3-4 ವರ್ಷ ಆದ್ಮೇಲೆ ಮತ್ತೆ ಅದು ನೆನಪಾಯ್ತು, ಅದು ಇನ್ಸಿಡೆಂಟ್ ನಡೆದಿದ್ದು. ಅವನು ಅದೇ ಡಿಸೈಡ್ ಮಾಡ್ದ, ಮತ್ತೆ ಅದೇ ರೂಟ್ಗೆ ಹೋಗೋಣ ನಾನು ಅಂತ. ಅದೆಲ್ಲ ಮತ್ತೆ ತಲೆಗೆ ಬಂತು ಅವನಿಗೆ 3-4 ವರ್ಷದ ಆದ್ಮೇಲೆ. ನಾನು ಆ ಸರ್ತಿ ಹೋಗಿದ್ಮೇಲೆ ಏನೇನು ನಡೀತು ಏನಿಲ್ಲ, ಆ ಹುಡುಗಿ ಕಂಡಿದ್ದು ಎಲ್ಲ ನೆನಪು ಮಾಡ್ಕೊಂಡ ಈ ಸರ್ತಿ ಬೇಕಂತಾನೆ ಅವನು ಅದೇ ರೂಟ್ನಲ್ಲಿ ಗಾಡಿ ಹಾಕೊಂಡು ಹೋದ ರಾತ್ರಿ ಟೈಮ್ನಲ್ಲಿ. ಡಿಸೈಡ್ ಮಾಡ್ಕೊಂಡು ಮತ್ತೆ ಎಲ್ಲ ನೆನಪು ಬಂತು, ಮತ್ತೆ ಅಲ್ಲೇ ಹೋಗೋಣ, ಅದೇ ರೂಟ್ಗೆ ಹೋಗೋಣ, ಆ ಹುಡುಗಿ ಮತ್ತೆ ನನಗೆ ಕಾಣ್ತಾಳೇನೋ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಇವನು ರಾತ್ರಿ ಟೈಮ್ನಲ್ಲಿ ಲೇಟಾಗಿ ಅದೇ ರೂಟಿಂದ ಹೋದ. ಅದೇ ಸ್ಪಾಟ್ಗೆ ಹೋಗಿ ಆ ಹುಡುಗಿ ಹಿಂದಿನ ಸಲ ನಿಂತಿದ್ಲಲ್ಲ ಅದೇ ಸ್ಪಾಟಲ್ಲಿ ಹೋಗಿ ಕಾರನ್ನು ನಿರ್ಧರಿಸ್ದ. ಮತ್ತೆ ಕಾಣ್ತಾಳೇನೋ, ಮತ್ತೆ ಸಿಗ್ತಾಳೆ, ಮಾತಾಡೋಣ ಅಂತ ಇವನು ವೇಟ್ ಮಾಡ್ಕೊಂತ ಅಲ್ಲೇ ನಿಂತ. ಯಾಕಂದ್ರೆ ಇವನ್ಗೆ ಗೊತ್ತಿತ್ತು ಆ ಹುಡುಗಿ ಏನ್ ಮಾಡಲ್ಲ, ತನಗೆ ಮಾಡ್ಬೇಕಿದ್ರೆ ಏನಾದ್ರು ಆಗ್ಲೇ ಮಾಡ್ತಿದ್ಲು, ಏನಿಲ್ಲ ಒಳ್ಳೆ ಹುಡುಗಿನೇ ಅಂತ ಹೇಳಿ ಇವನು ವೇಟ್ ಮಾಡ್ಕೊಂತ ನಿಂತ 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು, ಅರ್ಧ ಗಂಟೆ ಹೋಯ್ತು, 1 ಗಂಟೆ ಆಯ್ತು. ಆದ್ರೇನು ಆ ಹುಡುಗಿ ಕಂಡಿಲ್ಲ ಇವನ್ ಕಣ್ಣಿಗೆ. ಆಗ ಇವನು ಹೋಗ್ಲಿ ಬಿಡು, ಏನೋ ನನ್ಗೆ ಆವತ್ತು ಇನ್ಸಿಡೆಂಟ್ ಇತ್ತು, ಏನೋ ಮೂಮೆಂಟ್ ಇತ್ತು, ಅದು ಆ ಹುಡುಗಿ ನನಗೆ ಸತ್ತಿದ ಹುಡುಗಿ ಕಂಡಿತ್ಲು, ಇವಾಗ ಏನು ಕಾಣಲ್ಲ ಬಿಡು ಅಂತ ಇವನು ತನ್ನ ಮನೆಗೆ ಹೋಗ್ಬಿಟ್ಟ. ಮನೆಗೆ ಹೋಗಿ ಮತ್ತೆ ಎಲ್ಲ ಅಲ್ಲಿ ಇದ್ದು 1 ವೀಕ್ ಸ್ಪೆಂಡ್ ಮಾಡ್ದ. ಫ್ರೆಂಡ್ಸ್ ಅಲ್ಲಿ ಇದ್ದು ಫ್ರೆಂಡ್ಸ್ ಜೊತೆಗೆ ಓಡಾಡ್ದ, ಎಲ್ಲ ತಿರ್ಗಾಡ್ದ, ಎಲ್ಲ ರಜೆಗಳು ಅದು. ಮತ್ತೆ ಹಿಂತಿರುಗುವಾಗ ಅದೇ ರೂಟಿಂದ ಇವನು ಹೋದ, ಮತ್ತೆ ಬೇಕಂತಾನೆ ರೂಟ್ನಲ್ಲಿ ಹೋದ. ಮತ್ತೆ ಕಾಣ್ತಾಳೇನೋ ಆ ಹುಡುಗಿ ಅಂತ ಮತ್ತೆ ಹೋಗಿ ಆ ಕಡೆಯಿಂದ ನೋಡ್ಕೊಂತ ಹೋದ. ಆದ್ರೆ ಕೂಡ ಆ ಹುಡುಗಿ ಕಂಡಿಲ್ಲ. ಇನ್ನು ಹೋಗ್ಲಿ ಬಿಡು, ಅದು ಏನೋ ಮೂಮೆಂಟ್ ಇತ್ತು, ಅದು ಇನ್ಸಿಡೆಂಟ್ ನಡೀತು ಅಂತ ಹೇಳಿ ಇವನು ಮತ್ತೆ ತನ್ನ ಊರಿಗೆ ಹೋಗ್ಬಿಟ್ಟ. ಹೋಗಿ ಮತ್ತೆ ಕೆಲಸದಲ್ಲಿ ಎಲ್ಲ ಬ್ಯುಸಿ ಆದ. ಅದು ಮತ್ತೆ ಇದು ಮಾಡ್ಕೊಂತ, ಇವನ್ ಜಾಬ್ ಇತ್ತಲ್ಲ ಅದು ಮಾಡ್ಕೊಂತ ಹಂಗೆ ಮತ್ತೊಂದು ವರ್ಷ ಆಯ್ತು. ವರ್ಷ ಆದ್ಮೇಲೆ ಮತ್ತೆ ಇವನ್ಗೆ ಅವ್ರ ಅಜ್ಜ ಇದ್ರಲ್ಲ, ಇವರು ಮನೆಗೆ ಕರೆದ್ರಿ ಇವನಿಗೆ, ಮತ್ತೆ ಬರ್ಬೇಕು, ಏನೋ ಮನೆಯಲ್ಲಿ ಫಂಕ್ಷನ್ ಪಾರ್ಟಿ ಇಟ್ಟಿದ್ದೀವಿ, ಎಲ್ಲರಿಗೆ ಕರಿತಿದೀವಿ, ನೀನ್ ಕೂಡ ಬಾ ಅಂತ ಇವ್ರಿಗೆ ಫೋನ್ ಮಾಡಿದ್ರು. ಇವನ್ಗೆ ಮತ್ತೆ ಅಲ್ಲಿ ಹೋಗೋದು ಚಾನ್ಸ್ ಸಿಕ್ಕಿತ್ತು, ಅದು ಊರಿಗೆ ಹೋಗೋದು. ಇವನಿಗೆ ಹೆಂಗ ಅದು ಚಾನ್ಸ್, ಮತ್ತೆ ಆಫೀಸಲ್ಲಿ ಕೂಡ ರಜೆ ಕೇಳ್ದಾನು, ರಜೆ ಎಲ್ಲ ಕೊಟ್ರು. ಇವನ್ಗೆ ಮತ್ತೆ ಅದೇ ನೆನಪಾಯ್ತು, ಮತ್ತೆ ನಾನು ಆ ರೂಟಿಂದಾನೇ ಹೋಗ್ಬೇಕು ಅಂತ ಇವನು ಮತ್ತೆ ನೆನಪು ಮಾಡ್ಕೊಂಡ. ಅಲ್ಲಿ ಹೋಗಿ ಅಲ್ಲೇ ಕಾರ್ ಹಾಕೊಂಡು ಮತ್ತೆ ಅದೇ ರೂಟ್ನಲ್ಲಿ ಹೋದ. ಈ ಸರ್ತಿ ಇವನು ಅದೇ ಅನ್ಕೊಂಡ, ನಾವು ಕಾಣ್ತಾಳೋ ಇಲ್ಲೋ ಆ ಹುಡುಗಿ ಮತ್ತೆ ಅಂತ ಯೋಚನೆ ಮಾಡ್ಕೊಂತ ಅದೇ ರೂಟ್ನಲ್ಲಿ ಹೋಗ್ತಿದ್ದ. ಹಿಂಗ್ ಹೋಗ್ತಾ ನೋಡಿದ್ರೆ ಆ ಹುಡುಗಿ ಮತ್ತೆ ಅಲ್ಲೇ ನಿಂತಿದ್ಲು. ಆ ಹುಡುಗಿ ಅಂದ್ರೆ ಅದೇ ರಾಮ, ಅವಳ ಆತ್ಮ ಅಲ್ಲೇ ನಿಂತಿತ್ತು. ಇವನು ಹೋಗಿ ಅವಳೇನು ಕೈ ಮಾಡಿ ಹಿಂಗ್ ಸ್ಟಾಪ್ ಅಂತ ತೋರಿಸಿಲ್ಲ, ಇವನೇ ಹೋಗಿ ಕಾರ್ ಅವಳ ಮುಂದೆ ನಿಂದಿರಿಸಿದ್ರೆ ಆ ಹುಡುಗಿ ಬಂದು ಸೈಲೆಂಟ್ ಆಗಿ ಬಂದು ಕಾರಲ್ಲಿ ಕುಂತಾಗ ಆ ಹುಡುಗಿ ಕೇಳಿದ್ಲು, ಯಾಕ ನಾನು ಯಾರಂತ ನಿನ್ಗೆ ಗೊತ್ತಿದೆಯಲ್ಲ, ಇವಾಗ ನಿನ್ಗೆ ಹೆದರಿಕೆ ಆಗಲ್ವಾ ಅಂತ ಕೇಳಿದ್ಲು. ಅದಕ್ಕೆ ಇವನು ಬರೋದು, ಇಲ್ಲ ಹೆದರಿಕೆ ಆಗಲ್ಲ ನನಗೆ, ಯಾಕಂದ್ರೆ ನನ್ಗೆ ಗೊತ್ತು ನೀನು ಏನು ಮಾಡಲ್ಲ ಅಂತ, ನೀನು ಮಾಡಬೇಕಿದ್ರೆ ಆವಾಗಲೇ ಮಾಡ್ತಿದ್ದೆ ನನಗೆ ಆ ಸರ್ತಿನೇ ಅಂತ ಹೇಳ್ದ. ಆದರೆ ಅದಕ್ಕೆ ಹುಡುಗಿ ಕರೆಕ್ಟಾಗಿ ಹೇಳ್ತಿದ್ದಿ, ಆದರೆ ನನಗೆ ಬೇರೆಯವರು ಇರಲ್ಲ, ನಾನೇನೋ ನಿನ್ಗೆ ಬಿಟ್ಟಿದ್ದೀನಿ, ಬೇರೆಯವರು ಚೆನ್ನಾಗಿರಲ್ಲ ಅಂಥವ್ರು ಅಂತ ಹೇಳಿದ್ಲು. ಅದಕ್ಕೆ ಇವನ್ಗೆ ಹೇಳ್ದ, ನೀನು ನನ್ನ ಕಂಡೆ ಅಲ್ಲ, ನೀನು 10 ವರ್ಷ. ಇವನು ಸ್ವಲ್ಪ ಬುಕ್ ಕೂಡ ರಿಸರ್ಚ್ ಮಾಡಿದ್ದ, ಆತ್ಮಗಳ ಬಗ್ಗೆ ಬುಕ್ನಲ್ಲಿ ಎಲ್ಲ ಓದ್ಕೊಂತಿದ್ದ ಈ ಮುಂಚೆನೆ. ಅದಕ್ಕೆ ಇವನ್ ತಲೆಯಲ್ಲಿ ತುಂಬಾ ಕ್ವಶನ್ಸ್ ಇದ್ವು, ಆತ್ಮಗಳು ಎಲ್ಲಿರ್ತಾವ, ಹೆಂಗಿರ್ತಾವ, ಏನೋ ಅಂತ ಎಲ್ಲ ತಿಳ್ಕೊಬೇಕಂತ ಇತ್ತು. ಅದಕ್ಕೆ ಇವನು ಇದೇ ಚಾನ್ಸ್ ಚೆನ್ನಾಗಿದೆ ಅಂತ ಅವಳಿಗೆ ಕೇಳ್ದ, ನಿನ್ ಸತ್ತು 10 ವರ್ಷ ಆಯ್ತಲ್ಲ, ಇಷ್ಟು ವರ್ಷ ಎಲ್ಲಿದ್ದೆ ನೀನು, ಎಲ್ಲಿ ಇರ್ತೀಯ ನೀನು ಅಂತ ಕೇಳ್ದ. ಅದಕ್ಕೆ ಆ ಹುಡುಗಿ, ನನ್ನ ಲೋಕ ಐತೆ, ನಾನು ಸೂಕ್ಷ್ಮ ಶರೀರದಲ್ಲಿ ಇದ್ದೀನಿ ಇವಾಗ, ಅಂದ್ರೆ ಒಂದು ಗಾಳಿ ಟೈಪ್ನಲ್ಲಿ ಇದ್ದೀನಿ, ಒಂದು ಬವಂಡರ್ ಅಂತ ಹೇಳ್ತಾರ, ಸುಳಿ ಟೈಪ್ ಗಾಳಿದು ಇರ್ತೈತಲ್ಲ, ಅದರಲ್ಲೇ ನಾನು ಸುತ್ತಾ ಇರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಇವನು,
ಅದು ಎಲ್ಲರಿಗೂ ಬಿಟ್ಟು ನನಗೆ ಯಾಕೆ ನೀನು ಕಂಡಿದ್ದು, ನೀನು ಬೇರೆಯವ್ರಿಗೆ ಯಾಕೆ ಕಂಡಿಲ್ಲ ಅಂತ ಕೇಳ್ದ. ಅದಕ್ಕೆ ಆ ಹುಡುಗಿ, ಇಲ್ಲ ನಾನು ಯಾರಿಗೆ ಬೇಕಾದರೂ ಕಾಣೋ ಆಗಿಲ್ಲ, ಎಲ್ಲ ಮನುಷ್ಯರು ಕೂಡ ನಮಗೆ ನೋಡೋಕ್ಕಾಗಲ್ಲ, ಯಾಕಂದರೆ ಅದು ಫ್ರೀಕ್ವೆನ್ಸಿ ಸೆಟ್ ಆಗ್ತೈತೆ. ನಿನಗೆ ಮಾತಾಡೋಕೆ ನನಗೆ ಫ್ರೀಕ್ವೆನ್ಸಿ ಸೆಟ್ ಆಗಿದೆ, ಅದಕ್ಕಷ್ಟೇ ನಿನಗೆ ನಾನು ಕಾಣ್ತಿದ್ದೀನಿ. ಇಲ್ಲದ್ರೆ ಯಾರಿಗೂ ಇಂಥದ್ದೆಲ್ಲ ನಡೆಯಲ್ಲ. ಆ ಫ್ರೀಕ್ವೆನ್ಸಿ ನಮ್ಮ ಆತ್ಮಗಳಿಗೆ ಮತ್ತು ಮನುಷ್ಯರಿಗೆ ಅದು ಕನೆಕ್ಟ್ ಆದಮೇಲೆ ನಾವು ಕಾಣ್ಬೋದು. ಅಂದರೆ ಬೇರೆಯವ್ರಿಗೆ ಹಂಗೆ ಆಗಲ್ಲ. ಅದು ನಿನಗೆ ಸೆಟ್ ಆಗಿದೆ, ಅದಕ್ಕೆ ಅಷ್ಟೇ ನಾನು ನಿನಗೆ ಕಾಣ್ತಿದ್ದೀನಿ, ನನ್ನ ಮಾತೆಲ್ಲ ನಿನಗೆ ಕೇಳಿಸಿದ್ದಾವ ಅಂತ ಹುಡುಗಿ ಹೇಳಿದ್ಲು. ಅದಕ್ಕೆ ಇವನು ಹೌದಾ ಅಂತ ಅಂದ. ಮತ್ತು ನಾನು ಅಷ್ಟೊತ್ತು ನಾನು ಓದ್ಸರ್ತಿ ನಿನಗೆ ವೇಟ್ ಮಾಡಿದೆ, ಯಾಕೆ ಅವಾಗ ಬಂದಿಲ್ಲ ನೀನು ಅಂತ ಕೇಳ್ದೆ. ಅದಕ್ಕೆ ಹುಡುಗಿ, ಇಲ್ಲ ನಾನು ಅವತ್ತು ನಿನಗೆ ನೋಡ್ತಾ ಇದ್ದೆ, ನಿನಗೆ ಮಾತಾಡೋಣ ಅಂದ್ಕಂಡೆ, ಆದರೆ ನನಗೆ ಇದು ರೂಪ ತಗೊಳಕ್ಕೆ ಗಾಳಿ ಟೈಪ್ ಇರ್ತದಲ್ಲ ಆತ್ಮ, ಅದಕ್ಕೆ ನನಗೆ ಮನುಷ್ಯರ ರೂಪ ತಗೊಳಕ್ಕೆ ಆಗಿಲ್ಲ. ಆವಾಗ ನಾನು ನೋಡಿದ್ರೆ ಕೂಡ ನಾನು ಸುಮ್ಮನೆ ಆಗ್ಬಿಟ್ಟೆ, ಯಾಕಂದರೆ ಈ ರೂಪ ತಗೊಂಡು ನಿನ್ನ ಮುಂದೆ ಬರೋಕೆ ನನಗೆ ಆಗಿಲ್ಲ ಅವತ್ತು ಅಂತ ಹೇಳಿಲ್ಲ. ಅದಕ್ಕೆ ಇವನು ಹೌದಾ ಅಂತ ಮತ್ತೆ ಅದು ನಾನು ನಿನ್ನ ಜೊತೆ ಮಾತಾಡ್ಬೇಕಂದ್ರೆ ನೀನು ಎಲ್ಲಾದರೂ ಬರ್ಬೋದಾ ನೀನು ಅಂತ ಕೇಳ್ದ. ಅದಕ್ಕೆ ಆ ಹುಡುಗಿ, ನನಗೆ ಜಾಗದ ಏನು ರಿಸ್ಟ್ರಿಕ್ಷನ್ ಇಲ್ಲ, ನಾನು ಎಲ್ಲಾದರೂ ಬರ್ಬೋದು ಅಂತ ಹೇಳ್ದ. ಅದಕ್ಕೆ ಅವನು, ನಾನು ಬೇರೆ ಕಡೆ ಇರ್ತೀನಲ್ಲ, ಅಲ್ಲಿ ಕೂಡ ನೀನು ಬರ್ತೀಯ ಯಾವಾಗ ಬೇಕಾದರೂ ನಾನು ಕರೆದಾಗ ಅಂತ ಹೇಳ್ದ. ಅದಕ್ಕೆ ಹುಡುಗಿ, ಇಲ್ಲ ನಾನು ಆಗ್ಲಲ್ಲ ನಿನ್ನ ಜೊತೆ ಮಾತಾಡೋಕೆ ಬರೋಕ್ಕಾಗಲ್ಲ, ಯಾಕಂದರೆ ಅದು ಒಂದು ಟೈಮ್ ಸೆಟ್ಟಾಗಿ ಫ್ರೀಕ್ವೆನ್ಸಿ ಸೆಟ್ ಆದಮೇಲೆ ಅಷ್ಟೇ ನಾನು ನಿನ್ನ ಮುಂದೆ ಬರೋಕ್ಕಾಗ್ತೈತೆ ಅಂತ ಆ ಹುಡುಗಿ ಹೇಳಿದ್ಲು. ಅದಕ್ಕೆ ಅವನು, ಮತ್ತು ನೀನು ಹಿಂಗೆ ಈ ರೂಪದಲ್ಲಿ ಇನ್ನೂ ಎಷ್ಟು ವರ್ಷ ಇರ್ತೀಯ, ಯಾಕೆ ಹಿಂಗೆ ಇರ್ತಿದೀಯ ನೀನು ಅಂತ ಕೇಳ್ದೆ. ಅದಕ್ಕೆ ಆ ಹುಡುಗಿ ಹೇಳಿದ್ಲು, ನಂದು ಡೆತ್ತು ಸಡನ್ನಲ್ಲಿ ಆಗ್ಬಿಡ್ತಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಡೆತ್ತು ಆಯಿತು, ಅದು ಟೈಮ್ಗಿಂತ ಮುಂಚೆನೇ ಹಂಗೆ ನಾನು ಸತ್ತೋಗಿದ್ದೆಲ್ಲ, ಅದೇ ನಾನು ಬದುಕಿದ್ರೆ ಎಷ್ಟು ವರ್ಷ ಇನ್ನೂ ಇರ್ತಿದ್ದೆವೋ ಅಷ್ಟೇ ವರ್ಷ ಸತ್ತ ಮೇಲೆ ಕೂಡ ಅದಾದ್ಮೇಲೆ ನಾನು ಮತ್ತೆ ಬೇರೆ ಜನ್ಮ ತಗೊಳಕ್ ಬರ್ತೈತೆ, ಅಲ್ಲಿವರೆಗೂ ನಾನು ಹಿಂಗೆ ಇರೋದು ಅಂತ ಆ ಹುಡುಗಿ ಹೇಳಿದ್ದು. ಹೌದಾ ಅಂತ ಇವನು ಹೇಳಿದಾನ. ಹಿಂಗೆ ಕ್ವಶನ್ ಕೇಳ್ತಾನೆ ಇದ್ದಾನ, ನೀನು ಏನು ಮಾಡ್ತೀ ಈ ಲೋಕದಲ್ಲಿ, ನಿನ್ನ ಲೋಕದಲ್ಲಿ ಏನು ಮಾಡ್ತಾರೆ ಏನಂತ ಇನ್ನು ಜಗ್ಗಿ ಕ್ವಶನ್ಸ್ ಕೇಳಿದಾನ. ಅದಕ್ಕೆ ಆ ಹುಡುಗಿ, ನಿನಗೆ ಅಷ್ಟು ಹೇಳಕ್ಕೆ ಬರಲ್ಲ, ನಮಗೆ ರಿಸ್ಟ್ರಿಕ್ಷನ್ಸ್ ಇದಾವ, ನಮ್ಮ ರೂಲ್ಸ್ ಇದಾವ ಸ್ವಲ್ಪ ಅಂತ ಹೇಳಿದ್ಲು. ಅದಕ್ಕೆ ಇವನು, ಏನು ರೂಲ್ಸು, ಯಾರು ಡಿಸೈಡ್ ಮಾಡ್ತಾರೆ ರೂಲ್ಸು ಅಂತ ಹೇಳ್ದೆ. ಅದಕ್ಕೆ ಅವಳಿಗೆ, ನನಗೆ ಗೊತ್ತಿಲ್ಲ, ನನಗೆ ಅಷ್ಟೇ ಗೊತ್ತಿದೆ, ನಾನು ಇದು ರೂಲ್ಸ್ ಫಾಲೋ ಮಾಡ್ಬೇಕಂತ ಅಷ್ಟೇ ನಿನಗೆ ಅಲ್ಲಿದ್ದು ಹೇಳೋದು, ಇನ್ನು ಎಲ್ಲ ಹೇಳಕ್ಕೆ ಬರಲ್ಲ ಅಂತ ಆ ಹುಡುಗಿ ಹೇಳಿದ್ದು, ರಾಮ ಹುಡುಗಿ. ಅದಕ್ಕೆ ಇವನು, ನೀನು ಏನು ಮಾಡ್ತೀಯ ಅಲ್ಲಿ, ನಿನ್ನ ಲೋಕದಲ್ಲಿ ಏನು ಮಾಡ್ತೀಯ ಅಂತ ಹೇಳಿದ್ರೆ ಆ ಹುಡುಗಿ ಹೇಳಿತು, ಹೊಸ್ದಾಗಿ ಸತ್ತಿರ್ತಾರಲ್ಲ ಆ ಆತ್ಮಗೆ ನಮ್ಮ ಲೋಕದಲ್ಲಿ ಇರೋಕೆ ಅಡ್ಜಸ್ಟ್ ಆಗುವಾಗ ಮಾಡ್ತೀನಿ ಅಂತ ಹೇಳಿದ್ವಿ. ಇವನಿಗೆ ತಲೆ ಜುಮ್ಮಂದು, ಏನಪ್ಪ ಹಿಂಗೆ ಹೇಳಕತ್ತಾಳ ಅಂತ ಮತ್ತೆ ಮಾತಾಡ್ಕೊಂತ ಹೋದ. ಮತ್ತೆ ಅದೇ ಹಿಲ್ ಹತ್ರ ಬಂದು ಗಾಡಿ ನಿಂದಿರಿಸ್ದ. ಅದಕ್ಕೆ ಆ ಹುಡುಗಿ, ಇಲ್ಲೇ ನಿಂದ್ರಿಸಿ ಹೋಗ್ತೀನಿ ಅಂತ ಹೇಳಿದ್ಲು. ಇವನು ಮತ್ತೆ ಯಾವಾಗ ಸಿಗ್ತೀಯಾ ಅಂತ ಹೇಳ್ದ. ಅವಳಿಗೆ, ಯಾವಾಗ ಬೇಕಾದ್ರೆ ಸಿಗ್ತೀನಿ, ಅಂದರೆ ಆಗ್ಲಲ್ಲ ನಿನಗೆ ಸಿಗೋಕ್ಕಾಗಲ್ಲ ನಾನು ಮಾತಾಡೋಕ ಅಂತ ಹೇಳಿದ್ಲು. ಅದಕ್ಕೆ ಏನು ಹೇಳ್ದ, ಇಲ್ಲ ಆಗ್ಲಲ್ಲ, ನಾನೇನು ಮಾತಾಡೋಕ್ಕೆ ಕೇಳಲ್ಲ, ಅಂದರೆ ನಿನಗೆ ಯಾವಾಗ ಟೈಮ್ ಸೆಟ್ ಆಗ್ತೈತೆ, ಯಾವಾಗ ಸೂಟ್ ಇರ್ತೈತೆ ನಿನಗೆ ನಾನು ಮಾತಾಡಿಸ್ಬೇಕಂದ್ರೆ ಅವಾಗ ನೀನು ಬಾ ಅಂತ ಇವನು, ನೀನು ಪ್ಲೀಸ್ ನನ್ನ ಜೊತೆ ಮಾತಾಡು ಅಂತ ಇವನು ಬರೋದಾಜ್ ಹೇಳ್ದ. ಅವಳಿಗೆ ಹೇಳಿದ್ಲು, ಆಯಿತು, ನಾನು ಮಾತಾಡ್ಬೇಕಂದ್ರೆ ರಾತ್ರಿ ಟೈಮೇ ಇರಬೇಕು, ಮತ್ತೆ ನಿನ್ನ ಅಕ್ಕಪಕ್ಕ ಸುತ್ತ ಯಾರು ಇರಬಾರ್ದು, ನೀನು ಒಬ್ಬನೇ ಇರ್ತಿಲ್ಲ, ಅವಾಗಷ್ಟೇ ನಿನ್ಗೆ ಮಾತಾಡೋಕೆ ಬರ್ತೀನಿ ಅಂತ ಹೇಳ್ದ. ಅದಕ್ಕೆ ಅವನು, ಇಲ್ಲ ನಿನ್ಗೆ ಯಾವಾಗ ಟೈಮ್ ಸಿಗ್ತೈತೆ, ಯಾವಾಗ ನಿನ್ನ ಸೂಟಬಲ್ ಅನಿಸ್ತೈತೆ ಟೈಮು, ಅವಾಗಲೇ ಬಾ ಅಂತ ಇವನು ಹೇಳ್ದ. ಆಯಿತು ಅಂತ ಹುಡುಗಿ ಹೋಗ್ಬಿಡ್ತು. ಆಗ ಇವನು ಮತ್ತೆ ಮನೆಗೆ ಬಂದ. ಮತ್ತೆ ಅದೆಲ್ಲ ತನ್ನ ಮನೇಲಿ ಏನೇನೋ ಪಾರ್ಟಿ ಇತ್ತು, ಅದು ಎಲ್ಲ ರಜೆಯಲ್ಲಿ ಎಲ್ಲ ಸ್ಪೆಂಡ್ ಮಾಡ್ದ. ಮನೆಯಲ್ಲಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಮತ್ತೆ ಇವನು ರಜೆ ಎಲ್ಲ ಮುಗೀತು. ಮತ್ತೆ ತನ್ನ ಊರಿಗೆ ಹೋಗ್ಬಿಟ್ಟ ಇವನು. ಮತ್ತೆ ಭಾಳ ವರ್ಷ ಆಯಿತು ಇವನಿಗೆ, ತನ್ನ ಕೆಲಸದಲ್ಲಿ ಇವನು ಬ್ಯುಸಿ ಆಗ್ಬಿಟ್ಟ. ಅದೆಲ್ಲ ಮತ್ತೆ ಮರ್ತೋದ, ತನ್ನ ಕೆಲಸದಲ್ಲಿ ತಾನಿಲ್ಲ. ಸ್ವಲ್ಪ ವರ್ಷ ಆಗ್ಬಿಟ್ಟು, ಒಂದು 4-5 ವರ್ಷ ಆಯಿತು. ಆ ಹುಡುಗಿ ಮತ್ತೆ ಇವನು ಕಂಡಿಲ್ಲ, ಇವನು ಕೂಡ ಎಲ್ಲ ಮರ್ತೋದ. ಇವನ್ ತಂದೆ ರಿಟೈರ್ ಆದಮೇಲೆ ಇವ್ರಿಗೆ ಸ್ವಲ್ಪ ದುಡ್ಡು ಬಂತು. ಆ ದುಡ್ಡಲ್ಲಿ ಇವರು ಒಂದು ಮನೆ ತಗೋಬೇಕು ಅಂತ ಡಿಸೈಡ್ ಮಾಡಿ ಇವನು ಒಂದು ಮನೆ ನೋಡ್ಕೊಂಡು ಬಂದ. ಆ ಮನೆ ಎಲ್ಲರಿಗೂ ಸೆಟ್ ಆಯಿತು, ಎಲ್ಲರೂ ಒಪ್ಕೊಂಡ್ರು, ಮನೆಯವರೆಲ್ಲ ಒಪ್ಕೊಂಡ್ರು. ಇವನಿಗೆ ಇಷ್ಟ ಅನಿಸ್ತು ಆ ಮನೆ.
ಅವನು ಭಾರದ್ವಾಜ ಮನೆ ನೋಡು ಎಲ್ಲ ಡೀಲ್ ಗಿಲ್ ಎಲ್ಲ ಸೆಟ್ ಚೆನ್ನಾಗೈತೆ ಅಂತ. ಅದು ಮಾರ್ಕೆಟ್ ರೇಟಿಂದ ತುಂಬಾ ಕಮ್ಮಿ ಇತ್ತು ಮನೆ ಎಲ್ಲ. ಇವ್ರ ಮನೆಯಲ್ಲಿ ಡಿಸೈಡ್ ಮಾಡಿದ್ರು ಅದೇ ಮನೆ ತಗೊಳ್ಳೋಣ ಅಂತ. ಇವನು ಸ್ವಲ್ಪ ಲೋನ್ಗೋಸ್ಕರ ಎಲ್ಲ ಬ್ಯಾಂಕ್ಗಳೆಲ್ಲ ಸುತ್ತಾಡಿ ತನ್ನ ಕೆಲಸ ಮಾಡ್ಕೊಂಡು ಸ್ವಲ್ಪ ಲೇಟಾಗಿ ಅವತ್ತು ಮನೆಗೆ ಬಂದನು. ಮನೆಗೆ ಬಂದು ರಾತ್ರಿ ಟೈಮ್ ಆಗಿತ್ತು. ಆಗಲೇ ಇವನು ಊಟ ಮಾಡಿದ್ಮೇಲೆ ಇವನಿಗೆ ವಾಕಿಂಗ್ ಮಾಡೋದು ರೂಢಿ ಇತ್ತು. ಆಗ ಅಲ್ಲಿ ಮುಂದೆ ಏನು ಇವ್ರ ಬಿಲ್ಡಿಂಗ್ ಇತ್ತಲ್ಲ, ಯಾವಾಗಲೂ ವಾಕಿಂಗ್ ಮಾಡಬೇಕಾದ್ರೆ ಇವನು ರಾತ್ರಿಗೆ ಟೆರೆಸ್ ಮೇಲೆ ಹೋಗ್ತಿದ್ದ. ಬಿಲ್ಡಿಂಗ್ ಅಂದರೆ ಮಾಳಿಗೆ ಮೇಲೆ ಹೋಗ್ತಿದ್ದ. ಹೋಗಿ ಇವನು ಅದು ಮಾಳಿಗೆ ಮೇಲೆ ಬರೋದು ಡೋರ್ ಇರ್ತದಲ್ಲ, ಅಲ್ಲಿ ಟೆರೆಸಿನ ಡೋರು, ಅದು ಲಾಕ್ ಮಾಡಿ ಅದು ಬಿಲ್ಡಿಂಗ್ ಮೇಲೆ ಇವನು ಹಂಗೆ ರೌಂಡ್ ಹೊಡ್ಕೊಂತ ಸುತ್ತಾಡ್ಕೊಂತ ಇದ್ದ. ವಾಕಿಂಗ್ ಮಾಡ್ಕೊಂತ 2-3 ರೌಂಡ್ ಹೊಡ್ದ. ಇನ್ನು ಹೊಡ್ಕೊಂತ ನೋಡ್ದ, ಅದು ಮೂಲೆಯಲ್ಲಿ ಯಾರೋ ನಿಂತಂಗಾಯ್ತು. ಇವ್ನು ನೋಡ್ದ, ನಾನು ಮೇಲೆ ಬರೋಕೆ ದಾರಿ ಇಲ್ಲ, ಎಲ್ಲ ಡೋರ್ ಲಾಕ್ ಮಾಡಿದ್ದೀನಿ ಮೇಲೆ ಹೊರಗಿಂದ, ಯಾರು ನಿಂತಾರೆ ಅಂತ ಇವನು ನೋಡ್ಕೊಂತ ಮುಂದೆ ಹೋದ್ರೆ ನೋಡಿದ್ರೆ ಆ ಹುಡುಗಿ ರಮ ನಿಂತಿದ್ಲು. ಇವನಿಗೆ ಖುಷಿ ಆಯ್ತು. ಅಷ್ಟು ವರ್ಷದ ಮೇಲೆ ಮತ್ತೆ ಆ ಹುಡುಗಿ ಸಿಕ್ಕಾಳಲ್ಲ ಮಾತಾಡಕ ಅಂತ. ಇವನು ಖುಷಿಯಾಗಿ ಅರೇ ರಮ ನೀನು ಬಂದಿಯಾ ಅಂತ ಕೇಳ್ದ. ಆ ಹುಡುಗಿ ಸ್ಮೈಲ್ ಮಾಡ್ಕೊಂತ, ನೀನು ಆ ಮನೆ ಡಿಸೈಡ್ ಮಾಡಿಯಲ್ಲ ತಗೊಳಕ, ಆ ಮನೆ ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ಲು. ಅದಕ್ಕೆ ಯಾಕೆ ಹಂಗೆ ಹೇಳಾಕತಿ, ಅದು ಮನೆ ಚೆನ್ನಾಗೈತೆ, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗಿದೆ, ನನಗೂ ಇಷ್ಟವಾಗಿದೆ, ಮತ್ತೆ ನಾನು ಎಲ್ಲ ಲೋನ್ದು ದುಡ್ಡಿಂದು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ನೀನು ಯಾಕೆ ಇವಾಗ ಬೇಡ ಅಂತೀಯ ಆ ಮನೆ ಅಂತ ಹೇಳ್ದ. ಅದಕ್ಕೆ ಆ ಹುಡುಗಿ ಸಿಟ್ಟಿಂದ, ನಿನ್ಗೆ ಹೇಳಿದ್ದೀನಲ್ಲ, ಒಂದ್ಸರ್ತಿ ಹೇಳಿದ್ರೆ ಗೊತ್ತಾಗಲ್ವಾ, ಆ ಮನೆ ಕ್ಯಾನ್ಸಲ್ ಅಂದರೆ ಕ್ಯಾನ್ಸಲ್ ಮಾಡ್ಬೇಕಷ್ಟೇ, ಆ ಮನೆ ನಿನಗೆ ಮತ್ತು ನಿನ್ನ ಫ್ಯಾಮ್ಲಿಗೆ ಚೆನ್ನಾಗಾಗಲ್ಲ ಅಂತ ಹೇಳಿದ್ಲು. ಅದಕ್ಕೆ ಇವನು ಮಾಡ್ಕೊಂಡು, ಆಯ್ತಾಯ್ತು ನೀನು ಹೇಳಿದ್ದೆಲ್ಲ, ಇವಾಗ ಕ್ಯಾನ್ಸಲ್ ಮಾಡ್ತೀನಿ, ಆ ಡೀಲ್ ಕ್ಯಾನ್ಸಲ್ ಮಾಡ್ತೀನಿ, ನಾನು ಆ ಮನೆ ತಗೊಳ್ಳಲ್ಲ, ನೀನು ಹೇಳಿದ್ದೆಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳ್ದ. ಅದಕ್ಕೆ ಆ ಹುಡುಗಿ ಸ್ಮೈಲ್ ಮಾಡ್ಕೊಂತ ಹಿಂಗೆ ಗಾಳಿಯಲ್ಲಿ ಮಾಯ ಆಗ್ಬಿಟ್ಲು. ಅದೇ ಇಷ್ಟೇ ಹೇಳಕ್ ನಿನಗೆ ಬಂದಿದ್ದೆ ಅಂತ ಹೇಳಿ ಮಾಯ ಆಗ್ಬಿಟ್ಲು. ಮತ್ತೆ ಇವನು ನೆಕ್ಸ್ಟ್ ಡೇ ಹೋಗಿ ಅದು ಡೀಲ್ ಕ್ಯಾನ್ಸಲ್ ಮಾಡ್ದ. ಆ ಮನೆದು ಎಲ್ಲನೂ ಕ್ಯಾನ್ಸಲ್ ಮಾಡಿ ಮತ್ತೆ ಆ ಮನೆ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಎಲ್ಲರೂ ಕೇಳಿದ್ದಾನು. ಎಲ್ಲ ಹಂಗೆ ಗೊತ್ತಾಯ್ತು, ಆ ಮನೆ ಮೊದಲು ಇದ್ದವರು ಯಾರಿದ್ರಲ್ಲ ಆ ಮನೆಯಲ್ಲಿ ಯಾರೋ ಸೂಸೈಡ್ ಮಾಡ್ಕೊಂಡಾರೆ, ಅವಾಗಿಂದ ಆ ಮನೆ ಚೆನ್ನಾಗಿಲ್ಲ, ಏನೋ ಐತೆ ಆ ಮನೆಯಲ್ಲಿ ಸ್ವಲ್ಪ ಪ್ರಭಾವ ಐತೆ, ನೆಗೆಟಿವಿಟಿ ಅಂತ ಇವನ್ಗೆ ಗೊತ್ತಾಯಿತು. ಇವನು ಕ್ಯಾನ್ಸಲ್ ಮಾಡಿ ಬೇಷದ್ ಬಿಡು, ನನಗೆ ಆ ಹುಡುಗಿ ಹೇಳಿದ್ದು, ರಾಮ ಹೇಳಿದ್ದು ಅಂತ ಅನ್ಕೊಂಡನು. ಆಮೇಲೆ ಭಾಳ ಸರ್ತಿ ಆ ಹುಡುಗಿ ಇವನ್ ಮುಂದೆ ಬಂದು ಮಾತಾಡಿದಳು, ತನ್ನ ಲೋಕದ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ನು ಇವನ್ ಜೊತೆ ಶೇರ್ ಮಾಡಿದ್ಲು, ಭಾಳ ಮಾತುಗಳನ್ನು ಹೇಳಿದ್ರು. ಆದರೆ ಆ ಹುಡುಗಿ ಯಾರಿಗೂ ಹೇಳ್ಬೇಡ ಅಂತ ಇವನ್ಗೆ ಹೇಳಿದ್ಲು. ಅದಕ್ಕೆ ಅವನು ಯಾರ ಮುಂದೆನೂ ಈ ಮಾತನ್ನು ಶೇರ್ ಮಾಡಿಲ್ಲ. ಅವ್ರ ಲೋಕದ ಬಗ್ಗೆ, ಅವಳ ಆತ್ಮಗಳ ಲೋಕದ ಬಗ್ಗೆ ಎಲ್ಲ ಭಾಳಷ್ಟು ಮಾತುಗಳನ್ನು ಇವನಿಗೆ ಹೇಳಿದ್ಲು. ಸಿಕ್ತಿದ್ಲು ಅವಾಗ ಹುಡುಗಿ. ಸ್ವಲ್ಪ ವರ್ಷಗಳಾದವು. ಇವನ್ಗೆ ಮದುವೆ ಕೂಡ ಡಿಸೈಡ್ ಆಯಿತು ಭಾರದ್ವಾಜ್ಗೆ. ಇವನ್ ಮದುವೆ ಇನ್ನ ಸ್ವಲ್ಪ ದಿವಸ ಐತೆ ಅನ್ನಕ ಆ ಹುಡುಗಿ ಇವನು ಆಗೋ ಹೆಂಡತಿ ಜೊತೆ ಇದ್ದ. ಆಗ ಆ ಹುಡುಗಿ ಇವನು ಮುಂದೆ ಬಂದು ಇವನಿಗೂ ಇವನ ಹೆಂಡತಿಗೂ ಹೇಳಿ, ನಾನು ಲಾಸ್ಟ್ ಟೈಮ್ ಈ ಸರ್ತಿ ನಿಮ್ಮ ಮುಂದೆ ಬರೋದು, ನನ್ನ ಟೈಮ್ ಫಿನಿಶ್ ಆಗಿದೆ, ಇವಾಗ ಮತ್ತೆ ನಾನು ಜನ್ಮ ತಗೊಂಡು ಈ ಭೂಲೋಕದ ಮೇಲೆ ಬರ್ತೀನಿ, ಬಾಯ್ ಅಂತ ಹೇಳಕ್ ಬಂದೆ ಅಂತ ಇವ್ರಿಗೆ ಮಾತಾಡಿಸಿ ಇವ್ರ ಜೊತೆ ಲಾಸ್ಟ್ ಟೈಮ್ ಅಂತ ಹೇಳಿ ಬಾಯ್ ಅಂತ ಹೇಳಿ ಆ ಹುಡುಗಿ ಮತ್ತೆ ಮಾಯವಾಗೋದ್ಲು. ಆಮೇಲಿಂದ ಹೀಗೆ ಆ ಹುಡುಗಿ ಮತ್ತೆ ಸಿಗ್ಲಿಲ್ಲ, ಮಾತಾಡ್ಸಿಲ್ಲ. ಅಷ್ಟೇ, ಈ ಕತೆ ಮುಗೀತು ಫ್ರೆಂಡ್ಸ್. ಈ ಕತೆ ನಿಮ್ಗೆ ಹೇಗೆ ಅನಿಸಿದೆ ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ. ಈ ಕತೆ ಇಷ್ಟವಾದಲ್ಲಿ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಬಾಯ್.